ಇದು ಹಿಂಗೆ ನಡೀಲಿ ತುಂಬ ವರ್ಷಗಳ ಕಾಲ, ತುಂಬ ಒಳ್ಳೆಯದಾಗಲಿ. ಕಲ್ಪವೃಕ್ಷ ಎಜುಕೇಷನಲ್ ಮತ್ತು ಇದೇನು ಚಾರಿಟೇಬಲ್ ಟ್ರಸ್ಟ್ ಇದೆ, ಇದು ಕಲ್ಪವೃಕ್ಷ ಥರನೇ ತುಂಬ ಎತ್ತರಕ್ಕೆ ಬೆಳೆದು ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಮತ್ತೆ ಆರಾಮ ಸರ್? ಬರ್ರಿ ಬಂದು ಗಾಡಿ ಅದ್ರ ಜೊತೆಗೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ತುಂಬ ಖುಷಿ ಇದೆ ಸರ್. ಅಂದರೆ ನನಗೆ ಈ ಸಂಸ್ಥೆನ ಪರಿಚಯ ಮಾಡಿಸಿದ್ದು ಉಷಾ ಮೇಡಮ್ ಅಂತಂದರು, ಅವ್ರ ಕಡೆಯಿಂದ ಪರಿಚಯ. ಅವರು ತುಂಬ ಒಡನಾಟ ಇದೆ ಈ ಸಂಸ್ಥೆ ಜೊತೆ. ತುಂಬ ವರ್ಷಗಳಿಂದ ಇವರ ಜೊತೆ ಇವ್ರಿಗೆ ಏನು ಬೇಕು ಬೇಡ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಮೂಲಕ ಒಂದಿನ ಇದು ಪರಿಚಯ ಆಯಿತು. ನಾನು ಬದುಕಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದೀನಿ ಅಂತ ಬಂದಿದ್ದು. ಹಂಗಾಗಿ ಆಯಿತು, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ನಾವು ಸಂಘ ಶುರು ಮಾಡೋದು ಅಂತ. ಹಾಗಾಗಿ ಇವತ್ತು ಅದೇ ಹೇಳಿದ್ರು ನನಗೆ. ಆ್ಯಕ್ಚುಲಿ ಈಗ ನೈಟ್ ಶೂಟ್ ಇದೆ, ಈಗ ಓಡಬೇಕು. ನನ್ನದು ಟೈಮಿಂಗು ಬೇರೆ ಹೇಳಿದ್ದು ಇತ್ತು. ಅದಕ್ಕೆ ಸರಿ ಮಧ್ಯದಲ್ಲಿ ಎದ್ದು ಬಂದೆ. ತುಂಬ ಖುಷಿ ಇದೆ ಸರ್, ಒಳ್ಳೆಯದಾಗಿದೆ, ಮಕ್ಕಳಿಗೆಲ್ಲ ಒಳ್ಳೆಯದಾಗಿದೆ. ಸೊ ಇವತ್ತು ವುಮೆನ್ಸ್ ಡೇ, ನಿಮ್ಮ ಮಹಿಳಾ ಅಭಿಮಾನಿ ಯಾವ ರೀತಿ ಅಂದರೆ ಮಹಿಳಾ ಅಭಿಮಾನಿ ಅಂತಲೇ ಅಲ್ಲ ಸರ್, ಮಹಿಳೆಯರಿಗೆಲ್ಲ ನಾವೇ ಅಭಿಮಾನಿ. ಈಗ ನಮ್ಮ ಅಮ್ಮ ಇಲ್ಲ ಅಂದರೆ ನಾನು ಇರ್ತಾನೆ ಇರಲಿಲ್ಲ. ಈಗ ನನ್ನ ತಾಯಿ ಆಗ್ಬೋದು, ನನ್ನ ಹೆಂಡತಿ ಆಗ್ಬೋದು, ಈ ಥರ ಎಲ್ಲ ಅಭಿಮಾನಿಗಳು ಆ ಥರದ್ದೇನಿಲ್ಲ ಸರ್. ಹೆಣ್ಣು ಭಯಂಕರ ಇಂಪಾರ್ಟೆಂಟ್ ಸರ್. ಎಲ್ಲ ಮಕ್ಕಳು ಶಕ್ತಿಯವರು, ಅವರಿಂದಲೇ ನಾವಿಲ್ಲ ಅಂತ ಎಲ್ಲರಿಗೂ ಒಳ್ಳೆಯದಾಗಿದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಕಂಡಿದ್ದಕ್ಕೆ ಒಂದು ಹಲ್ಚಲ್ ಹೆಚ್ಚಾಗಿದೆ. ಹೌದಾ? ಹೇಳೋದಕ್ಕೆ ಇಷ್ಟಪಡ್ತಾರೆ. ಹೌದಾ? ಗೊತ್ತಿಲ್ಲ ಸರ್. ಅಂದರೆ ನಾನು ಡೈಲಿ ಕೆಲಸಕ್ಕೆ ಹೋಗಿ ಅಭ್ಯಾಸ ಆದವು ಚಿಕ್ಕ ವಯಸ್ಸಿಂದ. ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಪೀಸ್ ವರ್ಕ್ ಅಂತಾರೆ, ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೋ ಇಲ್ವಾ? ಇದೆಲ್ಲ ತುಂಬ ಲೇಬರ್ ಕ್ಲಾಸಲ್ಲಿ ಬರುವಂಥ ಮಾಡ್ತೀನಿ, ಪೀಸ್ ವರ್ಕು. ಸೊ ಹಂಗೆ ನನಗೆ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗ್ಬೇಕು. ಸೊ ಹಂಗಾಗಿ ಕೆಲಸ ಮಾಡ್ತೀನಿ. ಕೆಲವೆಲ್ಲ ಅದೇ ನಾನು ಹೇಳ್ದಂಗೆ ಕೆಲವೆಲ್ಲ ರೇಷನ್ಗೆ, ಕೆಲವೆಲ್ಲ ಫ್ಯಾಷನ್ಗೆ ಅಂತಾರೆ. ಎಲ್ಲವೂ ಖುಷಿಲೇ ಮಾಡ್ತೀವಿ. ಬಟ್ ಕೆಲವು ಒಂದೊಂದ್ಸರಿ ಅನ್ಸುತ್ತೆ ಹೋಗಿದ್ರಲ್ಲ ನಮಗೇನೋ ಇಷ್ಟೊತ್ತಿಲ್ಲ ಅಂದರೆ ಪಾತ್ರ ನಾವು ಅಂದ್ಕೊಂಡಂಗಿಲ್ಲ. ಬಟ್ ಕೆಲಸ ಮಾಡೋಣ ಅಂತ ಇನ್ನೂ ಕೆಲಸ ಮಾಡ್ತೀವಿ. ಯಾರು ಕೆಲಸ ಮಾಡ್ತೀವಿ. ಇಷ್ಟು ವರ್ಷಗಳ ನಿಮ್ಮ ಸಿನಿಮಾ ಕಲಿಯೋದು ಇಂಥದ್ದೇ ಪಾತ್ರ ನಾನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಕಲಾವಿದರು ಬೇಕಾಗುತ್ತೆ. ನಿಮ್ಮ ಒಂದು ಕಂಚಿನ ಪಾತ್ರ ಅಥವಾ ಡ್ರೀಮ್ ಕ್ಯಾರೆಕ್ಟರ್ ಯಾವುದು? ಅಂಥದ್ದು ಏನೂ ಇಲ್ಲ. ನಾನು ಸಿನಿಮಾಗೆ ಬಂದಿದ್ದೆ ಚೆನ್ನಾಗಿ. ಸಿನಿಮಾ ಬಗ್ಗೆನೇ ಕನ್ಸ್ಕೊಂಡವನಲ್ಲ ನಾನು. ಅದರಲ್ಲಿ ಕಂಚಿನ ಪಾತ್ರ ಅಂಥದ್ದೆಲ್ಲ ಏನಿಲ್ಲ. ಯಾವೊಬ್ಬ ನಿರ್ದೇಶಕರು ಅವರೊಂದು ಕನ್ಸ್ಕೊಂಡಿರ್ತಾರಲ್ಲ, ಪಾತ್ರ ಹಿಂಗೆ ಆಗಬೇಕು ಅಂತ ಒಂದು ಕನ್ಸಿಟ್ಕೊಂಡಿರ್ತಾರೆ. ಎಲ್ಲವೂ ಒಂದು ಸಣ್ಣದಿಂದ ಇರೋದು ದೊಡ್ಡದವ್ರಿಗೂ ಅವ್ರು ಕಂಡು ಕನಸನ್ನ ನಾನು ಹೋಗಿ ನನಸು ಮಾಡಿದ್ರೆ ಸರ್, ಅದೇ ನನ್ನ ಕನಸು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಬ್ಬ